ದೇವರೇ ನಾಮಕ್ಕೆ ಸ್ತೋತ್ರ. ಕರ್ತನೆ ನಮ್ಮನ್ನ ಕರ್ತನೆ ಹೆಚ್ಚಿಸುವ ಎಣಿಕೆ ನಡೆಸಕ್ಕಾಗಿ ಸ್ತೋತ್ರ ಮಾಡ್ತಿದ್ದೇವೆ. ದೇವರೇ ಸ್ವಾಮಿ, ಇವತ್ತು ನೀವು ನಮ್ಮೊಂದಿಗೆ ಮಾತನಾಡುವ ವಿಷಯಗಳಿಗಾಗಿ ಕರ್ತನೆ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ. ನೀವು ನಮ್ಮೊಂದಿಗೆ ಮಾತನಾಡುವ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡ್ತೀನಿ ತಂದೆ. ಆಮೆನ್ ಆಮೆನ್. ನಾವು ಇವತ್ತು ಕೂಡ ಮುಂದುವರಿಸಿ ನಮ್ಮ ಧ್ಯಾನದ ಸರಣಿಯಲ್ಲಿ ಯೆಶಾಯ 59ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಯೆಶಾಯ 59ನೇ ಅಧ್ಯಾಯದಲ್ಲಿ ನಾವು ದೇವರು ಬಂದ್ಬಿಟ್ಟು ಇಲ್ಲಿವರೆಗೆ ನಡೆಸಿದ್ದಾರೆ. ಹಾಗಾಗಿ ದೇವರಿಗೆ ಮೊದಲನೇದಾಗಿ ನಾನು ವಂದನೆ ಹೇಳ್ತಾ ಇದ್ದೀನಿ. ಈ ಝೂಮ್ ಮೀಟಿಂಗ್ ನ ನಿರ್ವಹಿಸ್ತಿರುವಂತಹ ಸಹೋದರರಿಗೆ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನ ಹೇಳ್ತಾ ಇದ್ದೀನಿ. ಸೊ ನಾವು ಮುಂದುವರಿಸಿ ಹೋಗುವ ಯೆಶಾಯ 59ನೇ ಅಧ್ಯಾಯದ ಹಿನ್ನೆಲೆಯನ್ನ ನಾವು ನೋಡುವಂತ ಸಂದರ್ಭದಲ್ಲಿ ಈ ಅಧ್ಯಾಯ ಬಂದ್ಬಿಟ್ಟು ಪ್ರವಾದಿ ಆಗಿರುವಂತಹ ಯೆಶಾಯ ಬರೆದಿರುವಂತಹ ಒಂದು ಪ್ರವಾದನೆಯ ಪುಸ್ತಕವಾಗಿದೆ. ಇದು ಬಂದ್ಬಿಟ್ಟು ತೀರ್ಪು ಮತ್ತು ಭರವಸೆಯ ಸಂದೇಶಗಳನ್ನ ಒಳಗೊಂಡಿದೆ ಈ ಒಂದು ಪುಸ್ತಕ ಸಂಪೂರ್ಣವಾಗಿ. ಆದಾಗಿ ಕೂಡ ಈ ಒಂದು ಅಧ್ಯಾಯದಲ್ಲಿ ದೇವರ ಒಂದು ಸಂದೇಶವು ಒಳಗೊಂಡಿದೆ. ಮಾತ್ರವಲ್ಲದೆ ತೀರ್ಪು ಕೂಡ ಇದರಲ್ಲಿ ಇರುವಂತದನ್ನ ನಾವು ಕಾಣ್ತೀವಿ. ಪ್ರಾಥಮಿಕವಾಗಿ ಇದು ಯಹೂದದ ಅಂದ್ರೆ ಇಸ್ರಾಯೇಲಿನ ದಕ್ಷಿಣ ಸಾಮ್ರಾಜ್ಯದವರಿಗೋಸ್ಕರ ಇದು ಬಂದ್ಬಿಟ್ಟು ಬರೆಯಲಾಗಿದೆ. ಇದನ್ನು ಬಂದ್ಬಿಟ್ಟು ಯಾರಿಗೋಸ್ಕರ ರಚಿಸಲಾಯಿತು, ನಿರ್ದೇಶಿಸಲಾಯಿತು ಅಂತ ನೋಡುವಾಗ ಇಸ್ರಾಯೇಲ್ ದಕ್ಷಿಣ ಸಾಮ್ರಾಜ್ಯ. ಸೊ ಮೊದಲು ಬಂದ್ಬಿಟ್ಟು ಒಂದು ಸಮಗ್ರ ಇಸ್ರಾಯೇಲ್ ಇತ್ತು. ಸೊ ಈ ದಾವಿದನ ನಂತರ ಆತನ ಮಗನಾಗಿರುವ ಸೊಲೊಮೋನ್ ನಂತರ ನೋಡುವಾಗ ರಾಜ್ಯವು 2 ಭಾಗವಾಗುತ್ತೆ. ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಅದು ಏನಂದ್ರೆ ಉತ್ತರ ಸಾಮ್ರಾಜ್ಯ ಮತ್ತೆ ದಕ್ಷಿಣ ಸಾಮ್ರಾಜ್ಯ ಅಂತ ಹೇಳಿ. ಸೊ ಉತ್ತರಕ್ಕೆ ಬಂದ್ಬಿಟ್ಟು ಏನಂದ್ರೆ ಅದು ಸಮಗ್ರ ಇಸ್ರಾಯೇಲ್ ಬಂದ್ಬಿಟ್ಟು ಏನಾಗುತ್ತೆ, ಭಾಗದಲ್ಲಿರುವಂತ ಒಂದು ಭಾಗಕ್ಕೆ ಇಸ್ರಾಯೇಲ್ಗೆ ಯಹೂದ ಪ್ರಾಂತ ಅಂತ ಹೆಸರು ಬದಲಾವಣೆ ಆಗುತ್ತೆ. ಅಂದ್ರೆ ಈ ರೀತಿ ರಾಜ್ಯ ಬಂದ್ಬಿಟ್ಟು ವಿಭಜನೆಯಾಗಿ ಬೇರೆ ಬೇರೆ ರಾಜ್ಯರು ಅಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಒಂದು ಅರಸುತನವನ್ನ ನಿರ್ವಹಿಸ್ತಾ ಇರ್ತಾರೆ. ಸೊ ಕಾಲ ಕ್ರಮೇಣವಾಗಿ ಏನಾಗುತ್ತೆ, ಅಲ್ಲಿ ಪಾಪಗಳು ಬರುತ್ತೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಪಾಪದಿಂದಾಗಿ ಬರುವ ಪರಿಣಾಮಗಳನ್ನ ಜನರು ಏನ್ ಮಾಡ್ಬೇಕು, ತಿಳ್ಕೊಬೇಕು ಅಂತ ದೇವ್ರು ಏನ್ ಮಾಡ್ತಾರೆ, ಪ್ರವಾದಿಗಳನ್ನ ಎಬ್ಬಿಸ್ತಾ ಇದ್ರು. ಸೊ ಆ ಸರಣಿಯಲ್ಲಿ ಯೆಶಾಯ ಕೂಡ ಬರ್ತಾ ಇದ್ದಾನೆ. ಈ ಯೆಶಾಯ ಬರುವಂತ ಸಂದರ್ಭದಲ್ಲಿ ವಿಶೇಷವಾದ ರೀತಿಯಲ್ಲಿ ಈತ ಬಂದ್ಬಿಟ್ಟು ಯಹೂದ ಪ್ರಾಂತದ ಒಂದು ಪ್ರವಾದಿಯಾಗಿದ್ದ. ಈತ ಬಂದ್ಬಿಟ್ಟು ಏನ್ ಮಾಡ್ತಿದ್ದಾನಂದ್ರೆ ಯಹೂದಿಯ ಒಂದು ಪ್ರಾಂತದಲ್ಲಿ ಇರುವಂತ ಜನರಿಗೋಸ್ಕರ, ಅದಲ್ಲದೆ ಇಸ್ರಾಯೇಲ್ ಅಂದ್ರೆ ಉತ್ತರ ಭಾಗಕ್ಕೂ ಕೂಡ ಆತನು ಅನೇಕ ಸಾರಿ ಹೋಗಿ ಪ್ರವಾದನೆಗಳನ್ನ ನೋಡ್ತಿರುವುದನ್ನ ನಾವು ಕಾಣ್ತೀವಿ. ಸೊ ಇಲ್ಲಿ ನೋಡುವಾಗ ಇಸ್ರಾಯೇಲ್ ಮತ್ತು ಯಹೂದ ಇತಿಹಾಸದಲ್ಲಿ ಕಠಿಣ ಸಮಯಗಳು ಇದೆ ಅಂತ ಯೆಶಾಯ ಏನ್ ಮಾಡಿದ್ದಾನೆ, ಪ್ರವಾದನೆಗಳನ್ನ ನೋಡಿದ್ದಾನೆ. ಅದು ಬಂದ್ಬಿಟ್ಟು ಇದು ಅಂತ ಒಂದು ಸಂದರ್ಭ ಯಾವ ಕಾಲದಲ್ಲಿ ಅಂತ ನೋಡುವಾಗ ಬಂದ್ಬಿಟ್ಟು ಕ್ರಿಸ್ತ ಪೂರ್ವ 740ರಿಂದ 681ನೇ ಇಸ್ವಿಯೊಳಗೆ ನಡೆದಿರುವಂತಹ ಕೆಲವು ಕಾರ್ಯಗಳನ್ನ ಅಥವಾ ಇಂಥ ಒಂದು ಸನ್ನಿವೇಶಗಳಲ್ಲಿ ಒಂದು ಕಾಲಾವಧಿಯಲ್ಲಿ ಆತನು ಪ್ರವಾದಿಸಿರುವುದನ್ನು ನಾವು ನೋಡುವುದು. ಈ ಅಧ್ಯಾಯ ಬಂದ್ಬಿಟ್ಟು ನಿರ್ದಿಷ್ಟವಾಗಿ ಜನರ ನೈತಿಕ ಮತ್ತು ಆಧ್ಯಾತ್ಮಿಕ ಸ್ಥಿತಿಯನ್ನ ಏನ್ ಮಾಡುತ್ತೆ, ಪ್ರತಿಬಿಂಬಿಸ್ತದೆ. ಮತ್ತು ಅವರ ಏನಾಗುತ್ತೆ ಅಂತ ಹೇಳಿದ್ರೆ ಪಾಪ ಪೂರ್ಣತೆ, ಅವರು ಸಂಪೂರ್ಣವಾಗಿ ಪಾಪದಲ್ಲಿ ತುಂಬಿದ್ದಾರೆ ಅನ್ನೋದನ್ನ ದೇವ್ರು ಏನ್ ಮಾಡ್ತಿದ್ದಾರೆ, ಆ ಒಂದು ಪಾಪದಲ್ಲಿ ಅವರು ತುಂಬಿರುವಂತ ಸಂದರ್ಭದಲ್ಲಿ ದೇವರು ಯಾವ ರೀತಿ ಪ್ರತಿಕ್ರಿಯಿಸ್ತಾನೆ ಅನ್ನೋದನ್ನ ಈ ಅಧ್ಯಾಯ ನಮ್ಗೆ ತಿಳಿಯಪಡಿಸ್ತದೆ. ಈ ಅಧ್ಯಾಯದ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಳ್ಳಲು ಐತಿಹಾಸಿಕ ಸಂದರ್ಭ ಮತ್ತು ಯೆಶಾಯ ದೇವಿಯಲ್ಲಿರುವ ಒಂದು ದೇವತಾ ಶಾಸ್ತ್ರ ವಿಷಯಗಳು ಎರಡನ್ನೂ ನೋಡುವಂಥದ್ದು ಅಗತ್ಯವಾಗಿದೆ. ಎರಡು ನಾವು ನೋಡ್ಬೇಕು. ಜನರ ಒಂದು ಮೀರು ಹೋಗುವ ಸ್ವಭಾವ, ಎರಡನೇದಾಗಿ ಪ್ರವಾದಿಯಾಗಿರುವಂತ ಯೆಶಾಯನ ಒಂದು ಹೃದಯ ಆ ಒಂದು ಕೆಟ್ಟು ಹೋಗ್ಬಾರ್ದು, ನಾಶವಾಗಿ ಹೋಗ್ಬಾರ್ದು, ಅಥವಾ ದೇವರಿಗೆ ಸನ್ಮಾನ ಮಾಡ್ಬೇಕಂತ ಆತನ ಹೇಳುವುದನ್ನ ನಾವು ನೋಡ್ತೀವಿ. ಮುಂದುವರಿಸಿ ನೋಡುವಾಗ ಅಲ್ಲಿ ಐತಿಹಾಸಿಕ ಹಿನ್ನೆಲೆ ಇದೆ. ಏನಂತ ಹೇಳಿದ್ರೆ ಅಲ್ಲಿ ಯಾವ ತರ ಇದೆ ಅಂತ ನೋಡುವಾಗ ಅಲ್ಲಿ ಅವಿನೀತಿ ಮತ್ತೆ ಪಾಪದ ಅವಧಿಯನ್ನ ನಾವು ಇಲ್ಲಿ ನೋಡ್ತಾ ಇದ್ವಿ. ಯೆಶಾಯ 59ನೇ ಅಧ್ಯಾಯವನ್ನ ನೋಡುವಾಗ ಯಹೂದ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೈತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಅವಿನೀತಿ ಸಮಯದಲ್ಲಿ ಬರೆಯಲಾಗಿದೆ. ಎಲ್ಲ ಏನಾಗಿದೆ ಅಂದ್ರೆ ಶಿಸ್ತು ಅದು ಬಂದ್ಬಿಟ್ಟು ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ಕ್ರಮ ತಪ್ಪಿ ಅವ್ರ ಜೀವನವನ್ನ ಮಾಡ್ತಿದ್ದಾರೆ. ಅದು ಒಂದು ವೇಳೆ ಬಂದ್ಬಿಟ್ಟು ನೈತಿಕ ಜೀವನವಾಗಿರ್ಬೋದು, ಸಾಮಾಜಿಕ ಜೀವನವಾಗಿರ್ಬೋದು, ಅಥವಾ ಆಧ್ಯಾತ್ಮಿಕ ಜೀವನವಾಗಿರ್ಬೋದು. ಈ ಮೂರು ಜೀವನದಲ್ಲಿ ಕೂಡ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರು ತಪ್ಪಾದ ಒಂದು ಹಾದಿಯನ್ನು ಹಿಡಿದು ಹೋಗಿದ್ದಾರೆ. ಅದನ್ನ ಬಂದ್ಬಿಟ್ಟು ಪ್ರವಾದಿ ಇಲ್ಲಿ ಹೇಳುವುದನ್ನು ನಾವು ಕಾಣಬಹುದು. ಜನರು ದೇವರ ಆಜ್ಞೆಗಳಿಂದ ದೂರ ಸರಿದಿದ್ರು. ದೇವರ ಒಂದಿಗಿರುವಂತಹ ತಮ್ಮ ಒಡಂಬಡಿಕೆ ಏನಾಗಿದೆ ಅಂದ್ರೆ ಅದು ಉಲ್ಲಂಘಿಸಿ ಅವರು ಬೇರೆ ಮಾರ್ಗವಾಗಿ ಹೋಗ್ಲಿಕ್ಕೆ ತಮ್ಮನ್ನ ಒಪ್ಪಿಸಿಕೊಟ್ಟಿರ್ತಾರೆ. ಅದು ಸಾಮಾಜಿಕ
ಅನ್ಯಾಯ ಮಾಡ್ತಿರ್ತಿದ್ರು, ಹಿಂಸಾಚಾರ, ಈ ರೀತಿಯಾದಂತಹ ಕಾರ್ಯಗಳು ಬಹಳ ಅಲ್ಲಿ ಪ್ರಬಲವಾಗಿತ್ತು. ಸೊ ಅದೇ ರೀತಿ ನೋಡುವಾಗ ಎರಡನೇದಾಗಿ ನೋಡುವಾಗ ದೇಶ ಭ್ರಷ್ಟತೆ ಅನ್ನೋದು ಅಲ್ಲಿ ಕಾಣ್ತಾ ಇತ್ತು. ನೀವು ಎರಡನೇ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡುವಾಗ ಗೊತ್ತಾಗುತ್ತೆ ದೇಶ ಭ್ರಷ್ಟತೆ ಅಂದ್ರೆ ಯೆಶಾಯನ ಸೇವೆಯ ಸಮಯದಲ್ಲಿ ಉತ್ತರ ರಾಜ್ಯವನ್ನು ಅಂದ್ರೆ ಇಸ್ರಾಯೇಲ್, ನಾನು ಮೊದಲೇ ಹೇಳಿದ ಹಾಗೆ ಎರಡು ಭಾಗವಾಗಿರುವಂತಹ ಸಮಗ್ರ ಇಸ್ರಾಯೇಲ್, ಒಂದು ಭಾಗ ಉತ್ತರ ಭಾಗವಾಗಿರುವಂತಹ ಇಸ್ರಾಯೇಲ್ ದೇಶವನ್ನ ಏನಾಗಿದೆ ಅಂದ್ರೆ ಈಗಾಗಲೇ 722ನೇ ಅಂದ್ರೆ ಕ್ರಿಸ್ತಪೂರ್ವ ಶತಮಾನದಲ್ಲಿ ಅಶೂರ್ಯರು ಏನಾಗಿದ್ದಾರೆ ಅಂದ್ರೆ ವಶಪಡಿಸಿಕೊಂಡಿದ್ರು. ಅವರು ಮುತ್ತಿಗೆ ಹಾಕಿ ಸಂಪೂರ್ಣವಾಗಿ ಇರುವಂತಹ ಎಲ್ಲರನ್ನ ಬಂದು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ರು. ಸೊ ಇದೇ ಒಂದು ಛಾಯೆ ಅಥವಾ ಇದೇ ಒಂದು ನೆರಳಡಿಯಲ್ಲೇ ಯಹೂದವು ತನ್ನ ಒಂದು ದಕ್ಷಿಣ ಪ್ರಾಂತವಾಗಿರುವಂತಹ ಯಹೂದ ಪ್ರಾಂತವು ಕೂಡ ಹೋಗ್ತಾ ಇರೋದನ್ನ ಖಂಡಿಸಿ ಯೆಶಾಯ ಏನ್ ಮಾಡ್ತಿದ್ದಾನಂದ್ರೆ ಕೆಲವೊಂದು ಬೋಧನೆಗಳನ್ನ ಆತನು ಮಾಡ್ತಿದ್ದಾನೆ. ಸೊ ಆತನ ಒಂದು ಪ್ರಾಥಮಿಕವಾದ ಆತನು ಬಂದ್ಬಿಟ್ಟು ಬೋಧಿಸಿರುವಂತಹ ವಿಷಯಗಳು, ತನ್ನ ಒಂದು ಯಹೂದ ಪ್ರಾಂತದ ಅಥವಾ ದಕ್ಷಿಣ ರಾಜ್ಯವು ಈ ಒಂದು ಹಾದಿಯಲ್ಲಿ ಹೋಗಬಾರ್ದು, ಆದ್ರೂ ದೇವರು ಅವರನ್ನು ತಾತ್ಕಾಲಿಕವಾಗಿ ಏನ್ ಮಾಡ್ತಾನೆ, ಉಳಿಸ್ತಾನೆ. ಹಾಗಾಗಿ ಅವರು ದೇವರ ವಿರುದ್ಧ ತಿರುಗಿ ಬೀಳ್ದರು ಅಥವಾ ತಿರುಗಿ ಬೀಳ್ತಾ ಇದ್ದಾರೆ ಅಂತೇಳಿ, ಅದು ಮಾತ್ರ ಅಲ್ಲದೆ ಅವನ ಏನಂತಾನೆ ಅಂದ್ರೆ ಭವಿಷ್ಯದಲ್ಲಿ ಅಂದ್ರೆ ಬಾಬಿಲೋನ್ ಸಾಮ್ರಾಜ್ಯದವರು ಈ ದಕ್ಷಿಣ ಪ್ರಾಂತದ ಜನರನ್ನ ಗಡಿಪಾರು ಮಾಡಿ ಮುತ್ತಿಗೆ ಹಾಕಿ ಅವ್ರನ್ನ ಗುಲಾಮತನಕ್ಕೆ ಎತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದನ್ನ 586ನೇ ಕ್ರಿಸ್ತಪೂರ್ವ ಶತಮಾನದಲ್ಲಿ ಆತನ ಏನ್ ಮಾಡ್ತಾನೆ, ಇಸ್ವಿಯಲ್ಲಿ ಆತನು ಹೇಳಿದ್ದಾನೆ. ಸೊ ಅದೇ ರೀತಿ ನೋಡುವಾಗ ಅನ್ಯರ ಬೆದರಿಕೆ, ಅಲ್ಲಿರುವಂತಹ ಒಂದು ಯಹೂದ ಪ್ರಾಂತದಲ್ಲಿ ನೋಡುವಾಗ ಮುಖ್ಯವಾಗಿ ಅವ್ರಿಗೆ ಒಂದು ಬೆದರಿಕೆ ಇತ್ತು. ಏನಂದ್ರೆ ಅವ್ರಿಗೆ ಉತ್ತಮವಾದ ರಾಜರು ಇಲ್ಲ, ಅಂದ್ರೆ ಸನಾತನ ಮಾರ್ಗದಲ್ಲಿ ಅಂದ್ರೆ ದೇವರ ಮಾರ್ಗದಲ್ಲಿ ನಡೀತಿರುವಂತಹ ರಾಜರು ತುಂಬಾ ವಿರಳವಾಗಿದ್ರು. ಹಾಗಾಗಿ ಒಬ್ಬ ನಾಯಕನು ಸರಿಯಿಲ್ಲ ಅಂತ ಹೇಳಿದ್ರೆ ಆತನ್ನು ಹಿಂಬಾಲಿಸ್ತಿರುವಂತಹ ಜನರು ಕೂಡ ಏನಾಗ್ತಾರೆ ಅಂದ್ರೆ ನಾಶನಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಈ ಅಧ್ಯಾಯ ಅಥವಾ ಈ ಯೆಶಾಯ ಪ್ರವಾದನೆ ಗ್ರಂಥ ಮಾತ್ರ ಅಲ್ಲದೆ ಯಹೂದ ಸಾಮ್ರಾಜ್ಯ, ಯಹೂದ ಪ್ರಾಂತವು ಒಂದು ದೊಡ್ಡ ಉದಾಹರಣೆಯಾಗಿದೆ. ಸೊ ನಾವು ಮುಂದುವರಿಸಿ ಹೋಗುವಾಗ ಈ 59ನೇ ಅಧ್ಯಾಯವನ್ನ ನಾವು 3 ಭಾಗವಾಗಿ ವಿಂಗಡ ಮಾಡಬಹುದು. 3 ಭಾಗವಾಗಿ ನಾವು ವಿಂಗಡಿಸಬಹುದು. ಮೊದಲನೇದಾಗಿ ನೋಡುವಾಗ ಪಾಪದ ಕಾರಣದಿಂದ ದೇವರಿಂದ ಬೇರ್ಪಡುವಿಕೆ. ಸೊ ಪಾಪ ಅಂತ ಬಂದಾಗ ಅದು ಬಂದ್ಬಿಟ್ಟು ನಮ್ಮನ್ನ ದೂರ ಆಗತ್ತೆ ಅನ್ನೋದನ್ನ ನಾವು ಒಂದು ಭಾಗ ಮಾಡಬಹುದು. ಅಂದ್ರೆ ಯೆಶಾಯ 59ನೇ ಅಧ್ಯಾಯ 1ರಿಂದ 8 ವಚನವನ್ನ ನಾವು ನೋಡುವಾಗ ಈ ಒಂದು ಭಾಗವನ್ನ ನೋಡಬಹುದು. ಎರಡನೇ ಭಾಗವಾಗಿ ನೋಡುವಾಗ 9ನೇ ವಚನದಿಂದ 15ನೇ ವಚನದ ಅರ್ಧ ಭಾಗ, 15ನೇ ವಚನದ ಎ ಅಂತ ಹೇಳ್ಬೋದು. ಇದು ಜನರ ಪಾಪದ ಅರಿಕೆ. ಜನರು ಏನ್ ಮಾಡ್ತಾರೆ, ತಮ್ಮ ಪಾಪಗಳನ್ನ ಅವರು ಅರಿಕೆ ಮಾಡ್ತಾರೆ. ತಾವು ಯಾವ್ಯಾವ ಕ್ಷೇತ್ರದಲ್ಲೆಲ್ಲ ಮೀರಿ ಹೋಗಿದ್ದಾರೆ, ಎಂತ ಪಾಪವೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಅವರು ತಮ್ಮ ಬಾಯಿಂದನೂ ಹೇಳ್ತಾರೆ. ಮೊದಲನೇದಾಗಿ ದೇವರು ಅವ್ರಿಗೆ ಬಂದ್ಬಿಟ್ಟು ಆ ಒಂದು ಅರಿವನ್ನು ಕೊಡ್ತಿದ್ದಾನೆ. ಎರಡನೇದಾಗಿ ಆ ಅರಿವನ್ನು ಪಡ್ಕೊಂಡು ಹೌದು ನಾವು ಕೂಡ ಇಂಥ ಪಾಪದಲ್ಲಿ ಇದ್ದೀವಿ ಅನ್ನೋದನ್ನ ಜನರು ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಒಪ್ಪಿ ಅರಿಕೆ ಮಾಡೋದನ್ನ ನಾವು ನೋಡ್ತೀವಿ. ಮೂರನೇದಾಗಿ ನೋಡುವಾಗ 15ನೇ ವಚನದ 2ನೇ ಭಾಗದಿಂದ 21ನೇ ವಚನದವರೆಗೆ, ಅಂದ್ರೆ ಯೆಶಾಯ 59ನೇ ಅಧ್ಯಾಯ 15ನೇ ವಚನದ ಬಿ ಭಾಗದಿಂದ 21ನೇ ವಚನದವರೆಗೆ ದೇವರ ಪ್ರತಿಕ್ರಿಯೆ ಮತ್ತು ರಕ್ಷಣೆಯ ಭರವಸೆ. ಸೊ ದೇವರು ಯಾವ ರೀತಿಯಲ್ಲಿ ಇದಕ್ಕೆ ಸ್ಪಂದಿಸ್ತಾನೆ, ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾನೆ, ಮಾತ್ರ ಅಲ್ಲದೆ ಅದಕ್ಕೆ ಆ ಜನರನ್ನ ಯಾವ ರೀತಿಯಲ್ಲಿ ರಕ್ಷಿಸಬಹುದು, ಯಾವ ಉಪಾಯವನ್ನ ಹೂಡಿದಾನೆ ಅನ್ನೋದನ್ನ ಈ ಒಂದು ವಚನಗಳಲ್ಲಿ ನಮ್ಗೆ ಕಾಣಬಹುದು. ನಾವು ಮುಂದುವರಿಸಿ ಮೊದಲನೇ ಭಾಗವನ್ನ ನೋಡುವಂತ ಸಂದರ್ಭದಲ್ಲಿ ನೋಡ್ರಿ, ಮೊದಲನೇ ವಚನದಲ್ಲಿ ಹೇಳ್ತಿದ್ದಾನೆ ಅಂದ್ರೆ ದೇವರ ಶಕ್ತಿ ಮತ್ತು ರಕ್ಷಿಸುವ ಉಪಾಯ. ದೇವರಿಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ 59ನೇ ವಚನದಲ್ಲಿ ನೋಡಿ, ಈಗ ಯೆಹೋವನ ಹಸ್ತವು ರಕ್ಷಿಸಲಾರದಂತಹ ಮೋಟುಗೆಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಅವನು ಕೇಳಲಾರದಂತೆ ಅವನ ಮುಖಕ್ಕೆ ಅಡ್ಡವಾಗಿದೆ ಅಂತ ಹೇಳ್ತಾರೆ. ಸೊ ಮುಂದುವರಿಸಿ ನೋಡುವಾಗ ಅಲ್ಲಿ ಆ ಒಂದು ಕಾರ್ಯಗಳೆಲ್ಲ ನೀವು 2-3 ವಚನವನ್ನು ನೋಡುವಾಗ ದೇವರಿಂದ ಯಾವುದು ನಮ್ಮನ್ನ ದೂರಪಡಿಸುತ್ತೆ ಅಂತೇಳಿ ಹೇಳ್ತಿದ್ದಾನೆ. ಮತ್ತೆ 4ರಿಂದ 6ನೇ ವಚನಕ್ಕೆ ನೀವು ಹೋಗುವಾಗ ಅಲ್ಲಿ ಹೇಳ್ತಾನೆ, ಯಾರು ನ್ಯಾಯವಾಗಿ ನ್ಯಾಯಸ್ಥಾನಕ್ಕೆ ಹೋಗುವುದಿಲ್ಲ, ಯಾರು ಸತ್ಯವಾಗಿ ವಾದಿಸುವುದಿಲ್ಲ, ಇವರು ಶೂನ್ಯವಾಗಿರುವುದನ್ನ ನಂಬಿಕೊಂಡು ಶ್ರಮೆಯನ್ನ ಇರುತ್ತಾರೆ. ಹಾವಿನಂತೆ ಹೆಂಗಿದ್ದಾರೆ ಇವರು, ಬಂದ್ಬಿಟ್ಟು ಕೇಡನ್ನ ಅಂದ್ರೆ ಕೇಡಿನ ಮೊಟ್ಟೆಯನ್ನ ಮರಿ ಮಾಡುತ್ತಾರೆ, ಜಾಡರ ಹುಳದಂತೆ ಬಳಿಯನ್ನು ನೇಯುತ್ತಾರೆ, ಮೊಟ್ಟೆಗಳನ್ನು ತಿನ್ನುವವನಿಗೆ ಏನಾಗಿದೆ, ಮರಣವಾಗ್ತದೆ, ಅದನ್ನ ಒಡೆಯುವವನಿಗೆ ಏನಾಗಿದೆ, ವಿಷ ಮರಿಯು ಹೊರ ಬರುವುದು. ಅದು ಬಂದ್ಬಿಟ್ಟು ಒಡೆದು ಹಾಕುವಾಗ ಆ ವಿಷ ಹೊರಬರ್ತದೆ. ನೋಡಿ ಎಂತ ಒಂದು ಘೋರವಾದ ಸ್ಥಿತಿಯಲ್ಲಿ ಅವ್ರು ಇದ್ದಾರೆ ಅನ್ನೋದನ್ನ
ಈ ಪ್ರವಾದಿ ಬಂದ್ಬಿಟ್ಟು ಅಲ್ಲಿ ಹೇಳ್ತಾನೆ, ಅವು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅದನ್ನ ಅವನು ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ನಾವು ಮತ್ತೆ ಬೇರೆ ವಚನಗಳಲ್ಲಿ ಕೂಡ ನೋಡುವಾಗ ಅರಣ್ಯಕಾಂಡದಲ್ಲಿ ನೋಡುವಾಗ, ಅರಣ್ಯಕಾಂಡ 11ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡುವಾಗ, ಅಲ್ಲಿ ಕೂಡ ಮೋಶೆ ಬಂದ್ಬಿಟ್ಟು ದೇವ್ರ ಹತ್ರ ಕೇಳುವಾಗ ದೇವ್ರು ಮೋಶೆಗೆ ಹೇಳಿದಾನೆ, ಅಂದ್ರೆ ನಾನು ಬಂದ್ಬಿಟ್ಟು ರಕ್ಷಿಸಲಾರದಂತಹ ಮೋಟುಗೆ ಏನ್ ನನ್ಗಲ್ಲಪ್ಪ, ನಾನು ಹೆಂಗಾಗಿದ್ದೀನಿ ಅಂತ ಹೇಳಿದ್ರೆ ನಾನು ಬಂದ್ಬಿಟ್ಟು ಸತ್ಯದ ಪ್ರಕಾರವಾಗಿ ನಾನು ರಕ್ಷಿಸ್ತೀನಿ ಅಂತ ಹೇಳ್ತಾನೆ. ಅದೇ ರೀತಿ ಯೆಶಾಯ 50ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುವಾಗ ಇದೇ ವಚನವನ್ನ ಯೇಸು ಸ್ವಾಮಿ ಅಂದ್ರೆ ದೇವರು ಬಂದ್ಬಿಟ್ಟು ಮೊದಲೇ ಅಲ್ಲಿ ಹೇಳಿರುವುದನ್ನು ನಾವು ಕಾಣ್ತೇವೆ. ಯೆಶಾಯ ಗ್ರಂಥ 50ನೇ ಅಧ್ಯಾಯ 2ನೇ ವಚನದಲ್ಲಿ, ನನ್ನ ಕರಗಳು, ನನ್ನ ಭುಜಗಳು ಚಿಕ್ಕದಾಗಿದೆಯೋ ಅಥವಾ ಮೋಟುಗೆಯಾಗಿದೆಯೋ, ಅಥವಾ ನಾನು ಬಂದ್ಬಿಟ್ಟು ನಿಮ್ಮನ್ನ ಬಂದ್ಬಿಟ್ಟು ರಕ್ಷಿಸಲಾರದಷ್ಟು ನಾನು ಬಂದ್ಬಿಟ್ಟು ಬಲಹೀನನಾಗಿದ್ದೀನಾ ಅಂತ ಅಲ್ಲಿ ಕೇಳುವುದನ್ನು ಒಂದು ನೋಡ್ತೀವಿ. ಸೊ ಹಾಗಾಗಿ ದೇವರು ಬಂದ್ಬಿಟ್ಟು ಯಾವತ್ತು ಆ ರೀತಿ ಅಸಮರ್ಥನಾಗಿರುವುದಿಲ್ಲ. ಆತನು ಎಲ್ಲವನ್ನು ಮಾಡಲಿಕ್ಕೂ ಆತನು ಶಕ್ತಿ ಉಳ್ಳವನಾಗಿದ್ದಾನೆ ಅನ್ನೋದನ್ನ ನಾವು ಮರೆತು ಹೋಗಬಾರದು. ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ. ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಉಂಟು ಮಾಡುವಂತನು ದೇವರಿದ್ದಾನೆ ಅಂತ. ಸೊ ಸಮಸ್ಯೆಗಳಿಗಿಂತಲೂ ಸಮಸ್ಯೆಗಳನ್ನ ಪರಿಹರಿಸುವ ಯೇಸು ದೊಡ್ಡವನು ಅಂತ ನಾವು ನಂಬುವಂಥದ್ದು ಬಹಳ ಒಂದು ಪ್ರಾಮುಖ್ಯ. ಯೇಸು ಸ್ವಾಮಿ ನೋಡುವಾಗ, ಯೋಹಾನ್ ಸುವಾರ್ತೆಯಲ್ಲಿ ನೋಡುವಾಗ ತಾನೇ ಹೇಳಿದಾನೆ, ಏನಂದ್ರೆ ಲೋಕದಲ್ಲಿ ಇರುವವನಿಗಿಂತಲೂ ನಿಮ್ಮಲ್ಲಿ ಇರುವ ಆತನು ದೊಡ್ಡವನು. ಸೊ ನಮಗೆ ಎದುರಿಸಿರುವಂತಹ ಅನೇಕ ಶ್ರಮೆಗಳು, ಕಷ್ಟಗಳು, ಅದು ಬಂದ್ಬಿಟ್ಟು ನಮ್ಮ ಒಂದು ಪಾಪದ ದೆಸೆಯಿಂದ ಆಗಿರುವಂತಹ ಪರಿಣಾಮ. ಸೊ ಅದನ್ನ ನಾವು ಯಾವತ್ತೂ ಮರಿಬಾರ್ದು. ಸೊ ಹಾಗಾಗಿ ಅದರಿಂದ ನಾವು ಅದರಲ್ಲೇ ಬಿದ್ದು ಒಂದು ರೀತಿಯಲ್ಲಿ ನಾವು ಹಾಳಾಗುವುದು ದೇವ್ರು ಯಾವತ್ತೂ ಇಷ್ಟಪಡುವುದಿಲ್ಲ. ಆ ಒಂದು ಪಾಪದ ಬಳೆಯಿಂದ ಅಥವಾ ಕಷ್ಟದಿಂದ ಅಥವಾ ಯಾವುದೋ ಒಂದು ಬಂಧನ, ಒಂದು ರೀತಿಯಲ್ಲಿ ಸೆರೆಯಲ್ಲಿರುವಂತಹ ಒಂದು ಸ್ವಭಾವ, ಇದರಿಂದ ನಾವು ಬಿಡುಗಡೆಯಾಗಿ ಸ್ವತಂತ್ರರಾಗಿ ದೇವರ ಸಂತೋಷದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋದೇ ದೇವರ ಒಂದು ಉದ್ದೇಶವಾಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ನಾವು 2ನೇ ಭಾಗಕ್ಕೆ ಬಂದಾಗ, ಜನರ ಪಾಪದ ಅರಿಕೆ. ಜನರು ಪಾಪವನ್ನ ಅರಿಕೆ ಮಾಡ್ತಿದ್ದಾರೆ ನೋಡ್ರಿ. ತಾವು ಯಾಂತ ಒಂದು ಸ್ಥಿತಿಯಲ್ಲಿದ್ದಾರೆ. 9ನೇ ವಚನದಲ್ಲಿ ಅವರೇ ಹೇಳ್ತಾರೆ ನೋಡ್ರಿ, ಆದ ಕಾರಣ ಯೆಹೋವನ ನ್ಯಾಯ ನಿರ್ಣಯವು ನಮಗೆ ದೂರವಾಗಿದೆ. ಅವ್ರು ಹೇಳ್ತಾರೆ ನೋಡ್ರಿ, ನಮಗೆ ದೂರವಾಗಿದೆ. ಯಾಕಂದ್ರೆ ರಕ್ಷಣಾ ಧರ್ಮದ ಕಾರ್ಯವು ನಮಗೆ ಸಂಧಿಸುವುದಿಲ್ಲ. ಬೆಳಕನ್ನು ಎದುರು ನೋಡುತ್ತಿರುವ ನಮ್ಮನ್ನು ಕತ್ತಲೆಯೇ ಆವರಿಸಿದೆ. ಜ್ಯೋತಿಯನ್ನು ನಿರೀಕ್ಷಿಸುತ್ತಿರುವ ನಾವು ಅಂಧಕಾರದಲ್ಲಿ ನಡೆಯುತ್ತೇವೆ. ಕುರುಡರಂತೆ ಗೋಡೆಯನ್ನು ತಡವರಿಸುತ್ತೇವೆ. ಹೌದು, ಕಣ್ಣಿಲ್ಲದವರ ಹಾಗೆ ತಡವಾಡುತ್ತೇವೆ. ಮಧ್ಯಾಹ್ನದಲ್ಲಿ ಸಂಜೆಯಂತೆ ಎಡವುತ್ತೇವೆ. ಪುಷ್ಟರ ನಡುವೆ ಸತ್ತವರ ಹಾಗಿದ್ದೇವೆ. ನಾವೆಲ್ಲರೂ ಕರಡಿಗಳಂತೆ ಗುರುಗುಟ್ಟುತ್ತೇವೆ. ಪಾರಿವಾಳಗಳಂತೆ ಮುಳುಗುತ್ತಲೇ ಇದ್ದೇವೆ. ನಾವು ನ್ಯಾಯ ನಿರ್ಣಯವನ್ನು ಎದುರು ನೋಡಿದರೂ ಅದು ಸಿಕ್ಕದು. ರಕ್ಷಣಾ ಕಾರ್ಯವನ್ನು ನಿರೀಕ್ಷಿಸಿದರೂ ಅದು ನಮಗೆ ದೂರ. ಯಾಕಂದ್ರೆ ನಮ್ಮ ತಪ್ಪುಗಳು, 12ನೇ ವಚನದಲ್ಲಿ ನೋಡಿ ಚೆನ್ನಾಗಿ ಹೇಳ್ತಿದ್ದಾರೆ, ನಮ್ಮ ತಪ್ಪುಗಳು ನಿನ್ನ ದೃಷ್ಟಿಗೆ ಹೆಚ್ಚಾಗಿ ಬಿದ್ದಿದೆ. ನಮ್ಮ ಪಾಪಗಳು ನಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತವೆ. ನಮ್ಮ ತಪ್ಪುಗಳು ನಮ್ಮ ಸಂಗಡಲೇ ಇವೆ. ನಮ್ಮ ಅಪರಾಧಗಳನ್ನು ನಾವೇ ಬಲ್ಲೆವು. ಹೌದು, ಯೆಹೋವನಿಗೆ ತಪ್ಪಿ ನಡೆದು ಆತನನ್ನು ಅಲ್ಲಗಳೆದಿದ್ದೇವೆ. ನೋಡ್ರಿ, ಅವರು ಒಪ್ಕೋತಿದ್ದಾರೆ, ತಮ್ಮ ಒಂದು ಸ್ಥಿತಿಯನ್ನ ಅವರು ಒಪ್ಕೋತಿದ್ದಾರೆ. ಮತ್ತು ನಾವುಗಳು ಕೂಡ ನಮ್ಮ ಸ್ಥಿತಿಯನ್ನ ನಾವು ಬಂದ್ಬಿಟ್ಟು ಒಪ್ಕೋಬೇಕು. ದೇವ್ರೇ, ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನನ್ನನ್ನ ಕ್ಷಮಿಸು ಅಂತ. 1 ಯೋಹಾನ 1ನೇ ಅಧ್ಯಾಯದಲ್ಲಿ ಅಲ್ಲಿ ನೋಡ್ತಾ ಇದ್ದೇವೆ, ನಮ್ಮಲ್ಲಿ ಪಾಪ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ, ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಹಾಗಾಗಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಅಲ್ಲಿ ಕಳೆದುಕೊಂಡು ಹೋಗಿದ್ದಾರೆ ಅಂತ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಈಗ ನಮ್ಮ ಪೌಲ ಬಂದ್ಬಿಟ್ಟು ಹೇಳುವುದನ್ನು ನಾವು ಕಾಣ್ತಾ ಇದ್ದೇವೆ. ಸೊ ಅಲ್ಲಿ ರೋಮಾಪುರದವರಿಗೆ ಬರೆಯುವಂತ ಸಂದರ್ಭದಲ್ಲಿ ಆತನ ಹೇಳ್ತಿದ್ದಾನೆ, ಎಲ್ಲರೂ ಕೂಡ ಎಲ್ಲರೂ ಕೂಡ ಪಾಪ ಮಾಡಿದ್ದಾರೆ, ಎಲ್ಲರೂ ಕೂಡ ಪಾಪದ ಹಾದಿಯಲ್ಲಿದ್ದಾರೆ ಅನ್ನೋದನ್ನ ಅಲ್ಲಿ ಸ್ಪಷ್ಟೀಕರಿಸಿದ್ದಾರೆ. ಸೊ ನಾವು ಕೂಡ ಏನಂದ್ರೆ ಪಾಪಗಳನ್ನ ಮಾಡ್ತೀವಿ. ಕೀರ್ತನೆಯಲ್ಲಿ ಬರೆಯುವಾಗ ದಾವೀದನು ಹೇಳ್ತಿದ್ದಾನೆ, ನಾನು ನನ್ನ ತಾಯಿ ಗರ್ಭದಲ್ಲಿ ಇರುವಾಗ್ಲೇ ನಾನು ಪಾಪಿ, ನಾನು ಒಬ್ಬ ಪಾಪಿಷ್ಟ ಅನ್ನೋದನ್ನ ಆತನು ಕ್ಲಿಯರ್ ಆಗಿ ಆತನು ಏನ್ ಮಾಡ್ತಾನೆ, ಆತನು ವಿವರಿಸ್ತಾ ಇದ್ದಾನೆ. ಸೊ ನೋಡುವಾಗ ನಾವುಗಳು ಕೂಡ ನಮ್ಮ ಒಂದು ಸ್ಥಿತಿಗತಿಗಳನ್ನ ನಾವು ಅರಿತವರಾಗಿರ್ಬೇಕು. ಮೊದಲನೇದಾಗಿ ನಾನು ಯಾರು, ನನ್ನ ಬಲಹೀನತೆ ಏನು, ಹೌದಾ? ಅದಾದ್ಮೇಲೆ ನನ್ನ ಕೊರತೆಗಳು ಏನು, ನನ್ನ ಒಂದು ಹೀನತೆ ಏನಾಗಿದೆ, ನನ್ನಲ್ಲಿ ಬಂದ್ಬಿಟ್ಟು ಯಾವ ಶೂನ್ಯತೆ ಇದೆ ಅನ್ನೋದನ್ನ ನಾವು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಒಪ್ಕೋಬೇಕು. ಹೌದು, ಇದು ಬಂದ್ಬಿಟ್ಟು ನನ್ನಿಂದನೇ ಆಗಿದೆ, ಇದು ನಾನೇ ಮಾಡಿದ್ದೀನಿ,
ಹಾಗಾಗಿ ಇದಕ್ಕೆ ಪರಿಹಾರ ಕೊಡುವಂತಹ ಕರ್ತನು ಯೇಸು ಸ್ವಾಮಿ ಮಾತ್ರ ಅಂತ ತಿಳ್ಕೊಂಡು ಆತನ ಬಳಿಗೆ ಬಂದು ನಮ್ಮನ್ನ ಶರಣು ಮಾಡುವಾಗ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ಅವುಗಳನ್ನೆಲ್ಲ ಕ್ಷಮಿಸ್ತಾನೆ. ಸೊ ನಾವು ನಮ್ಮ ತಪ್ಪುಗಳನ್ನ ಅರಿಕೆ ಮಾಡಿ ಅವುಗಳನ್ನ ದೇವ್ರ ಹತ್ರ ಒಪ್ಪಿ ಬಿಟ್ಟು ಬಿಡುವಂತ ಸಂದರ್ಭದಲ್ಲಿ ಎಲ್ಲಾ ಪಾಪಗಳನ್ನು ಅಳಿಸಲು ಆತನು ನೀತಿವಂತನಾಗಿದ್ದಾನೆ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ನಮ್ಮ ಸ್ಥಿತಿಗತಿಗಳನ್ನ ನಾವು ಆಲೋಚನೆ ಮಾಡ್ಬೇಕು, ನಾವು ಎಂತವ್ರು ಆಗಿದ್ದೇವೆ ಅಂತ. ಮೂರನೇದಾಗಿ ನೋಡ್ರಿ, ಅಲ್ಲಿ ದೇವ್ರು ಬಂದ್ಬಿಟ್ಟು ಪ್ರತಿಕ್ರಿಯೆ ಮತ್ತು ರಕ್ಷಣೆ ಭರವಸೆಯನ್ನ ಕೊಡ್ತಿದ್ದಾನೆ. 15 ಬರುವಾಗ ಅಲ್ಲಿ ಕಡೆ ಭಾಗದಲ್ಲಿ ನೋಡ್ರಿ, ಕೇಡನ ಬಿಟ್ಟವನು ಸೂರ್ಯ ಆಗುತ್ತಾನೆ. ನೋಡ್ರಿ ಅಲ್ಲಿ ಹೇಳ್ತಾನೆ 16ನೇ ವಚನದಲ್ಲಿ, ಯೆಹೋವನು ಇದನ್ನು ನೋಡಿ ನ್ಯಾಯವಿಲ್ಲವಲ್ಲ ಎಂದು ವ್ಯಸನಗೊಂಡನು. ಉದ್ಧಾರಕನಾದ ಯಾವ ಪುರುಷನೂ ಇಲ್ಲವೆಂದು ಕಂಡು ಸ್ತಬ್ಧನಾದನು. ಆಗ ಆತನ ಸ್ವಹಸ್ತವೇ ಆತನಿಗೆ ರಕ್ಷಣಾ ಸಾಧನವಾಯಿತು, ಆತನ ಧರ್ಮವೇ ಆತನಿಗೆ ಆಧಾರವಾಯಿತು. ನೋಡ್ರಿ, ದೇವರೇ ಲಾಸ್ಟ್ ಆಗಿ ಏನ್ ಮಾಡ್ತಾರಂದ್ರೆ ದೇವರೇ ಅಲ್ಲಿ ಇಳಿದು ಬರ್ತಾರೆ 16ನೇ ವಚನದಲ್ಲಿ ನೋಡುವಾಗ. ಸೊ ಅಲ್ಲಿ ನೋಡುವಾಗ ನೋಡ್ತಿದ್ದ ಅನೇಕರನ್ನ ನೋಡ್ತಿದ್ದ, ಯಾವ ರೀತಿ ಇದ್ದಾರೆ, ಯಾರನ್ನ ನಾನು ಬಂದ್ಬಿಟ್ಟು ಅವ್ರಿಗೆ ಸುಧಾರಣೆ ಮಾಡಿಸ್ಬೋದು, ಯೆಶಾಯ ಅಲ್ಲದೆ ಬೇರೆ ಯಾರಿದಾರಾ ಅಂತ ನೋಡುವಾಗ ಯಾರು ಕೂಡ ಇಲ್ಲ. ಅವ್ರನ್ನ ರಕ್ಷಿಸೋದಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ರು ಕೂಡ ಹೆಂಗೆ ಆಗಿದ್ದಾರೆ ಅಂದ್ರೆ ದಾರಿ ತಪ್ಪಿ ಪಾಪವನ್ನ ಮಾಡ್ತಿದ್ದಾರೆ, ಎಲ್ಲ ಒಂದು ಅನ್ಯಾಯವನ್ನ ಮಾಡಿ ಆ ದೇವರ ದೃಷ್ಟಿಗೆ ಹೀನರಾಗಿ ಅವ್ರು ನಡ್ಕೊಂಡ್ಬಿಟ್ರು. ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ನೋಡ್ರಿ, ಅಲ್ಲಿ ಸುಮಾರು ಒಂದು 14 ಪಾಪಗಳನ್ನ ಅವ್ರು ಮಾಡಿದ್ದಾರೆ. ಈ ಒಂದು ಅಧ್ಯಾಯದಲ್ಲಿ ನೋಡುವಾಗ 14 ತರನಾದ ಪಾಪಗಳನ್ನ ಅವ್ರು ಮಾಡಿರ್ತಾರೆ. ಸೊ ಅದನ್ನ ಅವ್ನು ಮುಂದುವರಿಸಿ ಹೇಳ್ತೀನಿ. ಸೊ ಯೆಶಾಯ 63ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುವಾಗ, ನಾನು ಹೆಂಗಿದ್ದೀನಿ ಅಂತ ಹೇಳಿದ್ರೆ ನಾನು ಕಣ್ಣೆತ್ತಿ ನೋಡುವಾಗ ನನ್ಗೇನಾಗಿದೆ, ಸಹಾಯ ಎಲ್ಲಿಂದಲೂ ಕೂಡ ಇಲ್ಲ, ನನಗೆ ಆಧಾರಕರು ಯಾರು ಇಲ್ಲ. ನಾವು ಮುಂದುವರಿಸಿ 63ನೇ ಯೆಶಾಯ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯದ 5ನೇ ವಚನಕ್ಕೆ ನಾವು ನೋಡುವಾಗ ಅಲ್ಲಿ ಹೇಳುತ್ತೆ, ನಾನು ನೋಡಲು ಸಹಾಯಕರು ಯಾರು ಇರಲಿಲ್ಲ, ಯಾವ ಬೆಂಬಲವೂ ಇಲ್ಲದನ್ನು ಕಂಡು ಸ್ತಬ್ಧನಾದೆನು. ಆಗ ನನ್ನ ಸ್ವಹಸ್ತವೇ ನನಗೆ ರಕ್ಷಣಾ ಸಾಧನವಾಯಿತು. ಇಲ್ಲಿ ಕೂಡ ಯೆಶಾಯ 63ರಲ್ಲಿ ಕೂಡ ಇದೇ ವಚನವನ್ನ ಅಲ್ಲಿ ಮುಂದುವರಿಸಿ ದೇವರು ಹೇಳ್ತಿದ್ದಾರೆ. ನಾನು ನೋಡ್ತಾ ಇದ್ದೀನಿ, ನನಗೆ ಯಾರು ಬಂದ್ಬಿಟ್ಟು ಏನಾಗಿದ್ದಾರೆ ಅಂತ ಹೇಳಿದ್ರೆ, ನನಗೆ ಹೆಲ್ಪರ್ ಯಾರು ಇಲ್ಲ, ನನಗೆ ಸರಿಯಾದ ಒಂದು ಸಹಕಾರ ನೀಡುವಂತವರು ಒಬ್ರು ಇಲ್ಲಪ್ಪ. ಯಾಕಂದ್ರೆ ಎಲ್ರು ಹೆಂಗಿದ್ದಾರೆ ಅಂತ ಹೇಳಿದ್ರೆ, ಎಲ್ರು ಕೂಡ ದೇ ಆರ್ ನಾಟ್ ಫಿಟ್. ಅವರೆಲ್ಲ ಹೆಂಗಿದ್ದಾರೆ ಅಂತ ಹೇಳಿದ್ರೆ ಅನ್ಫಿಟ್ ಆಗಿದ್ದಾರೆ. ಪಾಪದ ದೆಸೆಯಿಂದ ತಮ್ಮನ್ನ ಕಂಪ್ಲೀಟ್ ಆಗಿ ನಾಶಪಡಿಸಿಕೊಂಡಿದ್ದಾರೆ. ಇಲ್ಲಿಯಾ ಹೌದಾ? ನಾವು ಮುಂದುವರಿಸಿ ನೋಡುವಾಗ ಅದೇ ಯೆಹೆಜ್ಕೇಲ 22ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡುವಾಗ 22 ಯೆಹೆಜ್ಕೇಲ 22ನೇ ಅಧ್ಯಾಯ 30ನೇ ವಚನದಲ್ಲಿ ನೋಡುವಾಗ, ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕೆಯನ್ನು ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಗ್ಲಿಲ್ಲ. ಆದ ಕಾರಣ ನಾನು ನನ್ನ ಕೋಪವನ್ನು ಅವ್ರ ಮೇಲೆ ಸುರಿಸಿ ನನ್ನ ರೋಷಾಗ್ನಿಯನ್ನ ಅವರ ಬರ್ಲಿಕ್ಕೆ ಉಂಟು ಮಾಡ್ತಾ ಇದ್ದೀನಿ. ನೋಡಿ, ಅಲ್ಲಿ ನೋಡುವಾಗ ಮೋಶೆಯ ಕಾಲದಲ್ಲಿ ನೋಡುವಾಗ ದೇವರಿಗೆ ಕೋಪ ಉಂಟಾಗಿ ಏನ್ ಹೇಳ್ತಾನೆ, ಈ ಜನರನ್ನೆಲ್ಲ ನಾನು ನಾಶ ಮಾಡ್ಬಿಡ್ತೀನಿ. ಯಾಕಂದ್ರೆ ಇಲ್ಲಿ ಆ ಒಂದು ಸಮುದ್ರವನ್ನ 2 ಭಾಗ ಮಾಡಿ ಆ ಒಂದು ಐಗುಪ್ತ ದೇಶದ ಒಂದು ಗುಲಾಮತನದಿಂದ ನಾನು ಬಿಡುಗಡೆ ಮಾಡಿ ಸ್ವಲ್ಪ ದಿವಸ ಕೂಡ ಆಗಿಲ್ಲ. ಅಷ್ಟು ಬೇಗ ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಮೋಶೆಯ ಒಂದು ಬೆಟ್ಟದಿಂದ ಇಳಿದು ಬರಲು ತಡವಾಯಿತು ಅಂತ ಅಂದಾಗ, ಮೋಶೆ ಬರ್ಲಿಲ್ಲ ಅಂದ ಕೂಡಲೇ ಇವರು ವಿಗ್ರಹಾರಾಧನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಈ ಒಂದು ವಿಚಾರ ದೇವರಿಗೆ ಆತನಿಗೆ ಗೊತ್ತಾದಾಗ ಆತನ ಏನ್ ಮಾಡ್ತಾನೆ, ಕೋಪಗೊಂಡು ಇವ್ರನ್ನೆಲ್ಲ ನಾಶ ಮಾಡ್ಬೇಕು, ಇವ್ರನ್ನೆಲ್ಲ ಬಿಡಬಾರ್ದು ಅಂತೇಳಿ ಒಂದು ತುಂಬಾ ಕೋಪೋದ್ರೋಕ್ಯದಿಂದ ಹೇಳುವಾಗ ಮೋಶೆ ಹೇಳ್ತಾನೆ, ನಾನು ಏನಾಗ್ತೀನಿ ಅಂದ್ರೆ ನನ್ನನ್ನ ನೀನೇನ್ ಮಾಡು, ನನ್ನ ದೆಸೆಯಿಂದ ಅಥವಾ ನನಗೋಸ್ಕರ ಈ ಸರಿ ಕ್ಷಮಿಸು, ಬೇಕಾದ್ರೆ ನನ್ನ ಒಂದು ಹೆಸರನ್ನ ಜೀವ ಒಂದು ಬಾಧೆ ಪಟ್ಟಿಯಿಂದ ಕಿತ್ತಾಕ್ಬಿಡು, ಬೇಡ ನನಗೆ ನನ್ನ ಹೆಸರನ್ನ ಅಳಿಸ್ಬಿಡು ದೇವ್ರೆ ಅಂತ ನೋಡ್ರಿ. ಇಷ್ಟೊಂದು ತ್ಯಾಗಮಯವಾದ ಒಂದು ಮಾತು ಅಲ್ವಾ? ಇವತ್ತು ನೀವುಗಳು ನಾನುಗಳು ಕೂಡ ನಮ್ಮ ದೇಶಕ್ಕಾಗಿ, ನಮ್ಮ ಬಂಧು ಬಳಗಕ್ಕಾಗಿ, ನಮ್ಮ ಸ್ನೇಹಿತರಿಗಾಗಿ, ನಮ್ಮ ಕುಟುಂಬ ಸದಸ್ಯರಿಗಾಗಿ, ನಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ ಸಹಪಾಠಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಅವಶ್ಯ. ಯಾಕಂದ್ರೆ ಇದು ತುಂಬಾ ಕಠಿಣವಾದ ಕಾಲಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹಾಗಾಗಿ ಅದನ್ನ ನಾವು ಮನವರಿಕೆ ಮಾಡಿಕೊಂಡು ಆ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗ್ಲೂ ಅದನ್ನ ಬಿಡುಗಡೆ ಮಾಡ್ತಾನೆ. ಆದ್ರೆ ಕಾಲಗಳು ಏನಾಗಿದೆ ಅಂದ್ರೆ ಕಠಿಣವಾಗಿದೆ. ದೇವರು ಹುಡುಕುವ ಸಂದರ್ಭದಲ್ಲಿ ಅಂತ ವ್ಯಕ್ತಿಗಳು ಕಾಣೋದು ವಿರಳ ಅಂತ ಹೇಳ್ತಾರೆ. ರೋಮಾಪುರ 5ನೇ ಅಧ್ಯಾಯ 6ನೇ ವಚನವನ್ನು ನೋಡುವಾಗ ಅಲ್ಲಿ ಪೌಲನು ಕೂಡ ಇದೇ ರೀತಿಯಾದಂತ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾನೆ. ನೋಡ್ರಿ, ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಇವತ್ತು ನಿಮಗೆ ನನಗೆ ಕೂಡ ಒಬ್ಬ ಪ್ರಾರ್ಥನೆ ಮಾಡೋದು, ಆ ಒಂದು ಪೌಲಿಯ ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡುವ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಹಾಗಾಗಿ ನಮಗೆ ಸಿಕ್ಕಿರುವಂತ ಯೇಸು ಕ್ರಿಸ್ತನನ್ನ ನಾವು ಇತರರಿಗೆ ಕೊಡುವಂಥದ್ದು ಬಹಳ ಪ್ರಾಮುಖ್ಯ.
ಸೊ ಹಾಗಾಗಿ ಪ್ರೀತಿಯುಳ್ಳ ದೇವ ಜನರೇ, ಈ 3 ಭಾಗಗಳನ್ನ ನಾವು ಮರೆತು ಹೋಗ್ಬಿಡಬಾರದು. ಸೊ ನಾನು ಮೊದಲೇ ಹೇಳಿದ ಹಾಗೆ ನೋಡುವಾಗ ಇಲ್ಲಿ 14 ರೀತಿಯಾದ ಪಾಪಗಳನ್ನ ಕುರಿತು ನಾನು ಹೇಳ್ತಾ ಇದ್ದೆ ಅಲ್ವಾ. ಸೊ ಆದಾಗ ಯಾವ್ಯಾವ ಪಾಪಗಳು ಅವ್ರು ಮಾಡ್ತಾ ಇದ್ರು? 2ನೇ ವಚನದಲ್ಲಿ ಅವರು ಅನೀತಿಯನ್ನ ಮಾಡ್ತಾ ಇದ್ರು. ಅನೀತಿ, ಅಲ್ಲಿ ನೀತಿ ಇಲ್ಲ ಜನರು. 2ನೇದಾಗಿ ನೋಡುವಾಗ ಅಲ್ಲಿ ರಕ್ತಪಾತವನ್ನ ಮಾಡ್ತಾ ಇದ್ರು. ರಕ್ತಪಾತವನ್ನ ಅವರು ಮಾಡ್ತಾ ಇದ್ರು. ಹಿಂಸೆ ಮತ್ತು ಕೊಲೆಯ ಕೃತ್ಯಗಳನ್ನ ಅವ್ರು ಹೆಚ್ಚಾಗಿ ಮಾಡ್ತಾ ಇದ್ರು 3ನೇ ವಚನದಲ್ಲಿ. 3ನೇ ಭಾಗವಾಗಿ ನೋಡುವಾಗ ಮೋಸದ ಮತ್ತು ಅಪ್ರಾಮಾಣಿಕತೆಯ ಮಾತುಗಳನ್ನ ಅವರು ಏನ್ ಮಾಡ್ತಾರೆ? ಅವರು ಹಾಡ್ತಾ ಇದ್ದಾರೆ 3ನೇ ವಚನದಲ್ಲಿ ನೋಡುವಾಗ. ಮತ್ತೆ ಅನ್ಯಾಯ ಮಾಡ್ತಾ ಇದ್ರು. ಮತ್ತೆ ಸುಳ್ಳುತನವನ್ನ ಅವ್ರು ಬಂದ್ಬಿಟ್ಟು ಜೀವಿತದಲ್ಲಿ ಅಳವಡಿಸಿಕೊಂಡಿದ್ರು. ದುಷ್ಟ ಕ್ರಿಯೆಗಳನ್ನ ನಡೆಸ್ತಾ ಇದ್ರು. ಅವ್ರ ಕೈಗಳು ಹೆಂಗಾಗಿದೆ ಅಂದ್ರೆ ದುಷ್ಟತನವನ್ನ ಮಾಡ್ಲಿಕ್ಕೆ ಮುಂದೆ ಹೋಗ್ತಾ ಇತ್ತು. ಮಾತ್ರಲ್ಲದೆ ಅಲ್ಲಿ ನೋಡುವಾಗ ಪಾಪವನ್ನ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅವರು ಹೇರ್ಲಿಕ್ಕೆ ಅಂದ್ರೆ ಪಾಪ ಒಂದು ಆಸೆ ಬಸುರಾಗಿ ಪಾಪವನ್ನ ಹಡಿತದೆ ಅಂತ ಹೇಳುವ ವಾಕ್ಯದ ಪ್ರಕಾರವಾಗಿ ಅವರು ಪಾಪಗಳನ್ನ ಹೇರುತ್ತಾ ಇದ್ರು. ಸೊ ಅದ್ ಮಾತ್ರ ಅಲ್ಲದೆ ಸುಳ್ಳು ಸಾಕ್ಷ್ಯನ ನೀಡ್ತಾ ಇದ್ರು. ಅದ್ ಮಾತ್ರ ಅಲ್ಲದೆ ಅವರ ಕಾಲ್ಗಳೆಲ್ಲ ನೋಡ್ಬೇಕಂದ್ರೆ ದುಷ್ಟತನಕ್ಕೆ ಧಾವಿಸ್ತಾ ಇತ್ತು, ಓಡ್ತಾ ಇತ್ತು ಹಂಗೆ. ಮಾತ್ರ ಅಲ್ಲದೆ ಮುಗ್ಧ ರಕ್ತವನ್ನ ಅವರು ಚೆಲ್ಲುತ್ತಾ ಇದ್ರು. ಮಾತ್ರ ಅಲ್ಲದೆ ದುಷ್ಟ ಯೋಜನೆಗಳು ಅವ್ರು ಯಾವಾಗ್ಲೂ ರೂಪಿಸ್ತಾನೆ ಇದ್ರು. ಯಾವಾಗ್ಲೂ ನೋಡ್ಬೇಕಂದ್ರೆ ಮನೆ ಹಾಳು ಮಾಡೋದಕ್ಕೆ, ದೇಶ ಹಾಳು ಮಾಡೋದಕ್ಕೆ, ಅಥವಾ ಬೇರೆ ಏನಾದ್ರು ಒಂದು ಕೆಟ್ಟ ಕಾರ್ಯಗಳನ್ನ ಮಾಡೋದಕ್ಕೆ ಮಾಡ್ತಾ ಇದ್ರು. ಇದರಿಂದಾಗಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಶಾಂತಿನೇ ಇರ್ಲಿಲ್ಲ. ನೋಡ್ಬೇಕಂತ ಹೇಳಿದ್ರೆ ದೇವರು ಸಮಾಧಾನಕ್ಕೆ ಕಾರಣನೇ ವಿನಃ ಕಳಿವಿಲಿಗೆ ಕಾರಣನು ಅಲ್ಲ ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ಅಲ್ಲಿ ಅಶಾಂತಿಯ ಒಂದು ವಾತಾವರಣವನ್ನ ಅವರು ನಿರ್ಮಿಸ್ತಾ ಇದ್ರು. ಸೊ ಹಾಗಾಗಿ ಇಂಥ ಒಂದು ಪಾಪ ಇದೆ. ಅದು ಮಾತ್ರ ಅಲ್ಲದೆ ಅಲ್ಲಿ ದಬ್ಬಾಳಿಕೆ ನಡೆಸ್ತಾ ಇದ್ರು. ಸೊ ಬಲಹೀನರನ್ನ, ಬಡವರನ್ನ, ಒಂದು ರೀತಿಯಲ್ಲಿ ಹಣಕಾಸಿನ ಒಂದು ವರ್ಗ ಅಂದ್ರೆ ಹಣಕಾಸು ಇಲ್ಲದೆ ಇರುವಂತ ಜನರನ್ನ, ಮಾತ್ರ ಸಮಾಜದಲ್ಲಿ ಹಿಂದುಳಿದ ವರ್ಗದವ್ರನ್ನ ಅವ್ರು ದಬ್ಬಾಳಿಕೆ ಮಾಡ್ತಿದ್ದಾರೆ. ಅದು ಮಾತ್ರ ಅಲ್ಲದೆ ನೋಡುವಾಗ ದೇವರ ವಿರುದ್ಧವಾಗಿ ಅವ್ರು ಹಿಂಗೆ ಹೇಳ್ತಾ ಇದ್ರು, ದೇವರ ಅದು ಇದು ಅಂತೇಳಿ. ಸೊ ಹಾಗಾಗಿ ಇಂಥ 14 ಪಾಪಗಳು ಅವ್ರು ಮಾಡ್ತಿದ್ದಾರೆ. ಇವತ್ತು ನಾವು ಆಲೋಚನೆ ಮಾಡೋಣ, ಈ 14 ಪಾಪಗಳಲ್ಲಿ ನಮ್ಮಲ್ಲಿ ಕೂಡ ಇದೆಯಾ? 6ನೇ ಅಧ್ಯಾಯ 16ನೇ ವಚನದಿಂದ 19ನೇ ವಚನದಲ್ಲಿ ನೋಡುವಾಗ ದೇವರಿಗೆ ಅಸಹ್ಯವಾಗಿರುವಂತಹ 6 ಕಾರ್ಯಗಳಿದೆ. ಹೌದು, 7 ಆತನಿಗೆ ಅಸಹ್ಯವಾಗಿದೆ. ಯಾವುದೆಂದ್ರೆ ಹೆಮ್ಮೆಯ ದೃಷ್ಟಿ, ಸುಳ್ಳಾಡುವ ನಾಲಿಗೆ, ನಿರ್ದೋಷಿಯ ರಕ್ತವನ್ನು ಸುರಿಸುವ ಕೈಗಳು, ದುಷ್ಟ ಭಾವನೆಗಳನ್ನು ಕಲ್ಪಿಸುವ ಹೃದಯ, ಕೇಡಿಗೆ ಓಡಾಡುವುದರಲ್ಲಿ ತ್ವರೆಪಡುವ ಕಾಲುಗಳು, ಅಸತ್ಯವನ್ನು ಆಡುವ ಸುಳ್ಳು ಸಾಕ್ಷಿಗಳು, ಮತ್ತು ಸಹೋದರರಲ್ಲಿ ವೇಶ್ಯವನ್ನು ಬಿತ್ತುವವನು. ವೈಮನಸ್ಸನ್ನು ಹುಟ್ಟುವಂತ ವ್ಯಕ್ತಿ. ಈ 7 ಕಾರ್ಯಗಳನ್ನ ಅಲ್ಲಿ ಜ್ಞಾನೋಕ್ತಿ ಸಾಲೋಮೋನನು ಬರೆದಿರುವುದನ್ನು ನಾವು ಕಾಣ್ತೀವಿ. ಸೊ ಆದ್ರಿಂದ ಪ್ರೀತಿಯುಳ್ಳ ದೇವ ಜನರೇ, ಈ ಎಲ್ಲಾ ಕಾರ್ಯಗಳನ್ನ ನಾವು ದೂರ ಮಾಡ್ಕೋಬೇಕಂದ್ರೆ ದೇವರು ನಮ್ಗೆ ಕೊಡುವ ಸರ್ವಾಯುಧಗಳನ್ನ ನಾವು ಧರಿಸ್ಕೋಬೇಕು. ಸೊ ನೋಡುವಾಗ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಕೂಡ ನೋಡುವಾಗ 17ನೇ ವಚನದಲ್ಲಿ ನಾವು ಯೆಶಾಯ 9ನೇ ಅಧ್ಯಾಯದಲ್ಲಿ ನೋಡುವಾಗ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ಆತನು ಕೂಡ ಸರ್ವಾಯುಧಗಳನ್ನ ಆತನು ಧರಿಸ್ಕೋತಾನೆ ಅಂತ ಒಂದು ಮಾತು ಬರೆದನ್ನ ನಾವು ಕಾಣ್ತೀವಿ. ಹಾಗಾಗಿ ನಿಮಗೂ ನನಗೂ ಕೂಡ ದೇವರು ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಒಂದು ಸರ್ವಾಯುಧಗಳನ್ನ ದೇವ್ರು ಬಂದ್ಬಿಟ್ಟು ಆತನು ನಮ್ಗೆ ಅನುಗ್ರಹಿಸ್ತಾನೆ. ನೋಡ್ರಿ 17ನೇ ವಚನದಲ್ಲಿ ಹೇಳ್ತಾನೆ ಅಂತೇಳಿ, ಧರ್ಮವನ್ನು ವಜ್ರ ಕವಚವನ್ನಾಗಿ ತೊಟ್ಟು, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು, ರೋಷವೆಂಬ ವಸ್ತ್ರವನ್ನು ಉಡುಪು ಮಾಡಿಕೊಂಡು, ಆಗ್ರಹವನ್ನು ನಿಲುವಂಗಿಯನ್ನಾಗಿ ಹಾಕಿಕೊಂಡು, ತನ್ನ ವಿರೋಧಿಗಳಲ್ಲಿ ಇಟ್ಟ ಕ್ರೋಧವನ್ನು ಈಡೇರಿಸಿ, ತನ್ನ ಶತ್ರುಗಳಿಗೆ ದಂಡನೆಯನ್ನು ವಿಧಿಸಿ, ಅವರವರ ಕೃತ್ಯಗಳಿಗೆ ತಕ್ಕಂತೆ ಮುದ್ರಿಸುವನು. ದೇವರು ಕೂಡ ಕೆಲವು ಆಯುಧಗಳನ್ನ ಸರ್ವಾಯುಧಗಳನ್ನ ಆತನು ಧರಿಸ್ಕೋತಾನೆ. ಸೊ ನಾವು ನೋಡುವಾಗ ಸತ್ಯವೇದದಲ್ಲಿ ನೋಡುವಾಗ ಎಫೆಸ 6ನೇ ಅಧ್ಯಾಯದಲ್ಲಿ 10ನೇ ವಚನದಿಂದ 18ನೇ ವಚನದಲ್ಲಿ ಅಲ್ಲಿ ದೇವರು ಕೊಡುವ ಸರ್ವಾಯುಧಗಳನ್ನ ಧರಿಸ್ಕೊಳ್ರಿ ಅವರನ್ನು ಹೇಳ್ತಿದ್ದಾನೆ. ದೇವರಿಗೂ ಕೂಡ ಕೆಲವು ಸರ್ವಾಯುಧಗಳಿದೆ, ಅದೇ ರೀತಿ ನಿಮ್ಗೂ ಕೂಡ ಕೆಲವು ಸರ್ವಾಯುಧಗಳಿದೆ ಅಂತ. ಸೊ ನಮ್ಮ ಸರ್ವಾಯುಧಗಳೇನು? ಅದು ಹಂಗೆ ರೈಟ್ ಆಪೋಸಿಟ್ ಆಗಿದೆ ನೋಡ್ರಿ. ಏನಂದ್ರೆ ನಮ್ಮ ಒಂದು ಸರ್ವಾಯುಧಗಳಲ್ಲೂ ಒಂದು ಗುರಾಣಿ ಅನ್ನೋದು ಅದು ನಂಬಿಕೆ ಅಂತಿದೆ, ನೀತಿ ಎಂಬ ವಜ್ರ ಕವಚ, ರಕ್ಷಣೆ ಎಂಬ ಶಿರಸ್ತ್ರಾಣ, ಸತ್ಯವೆಂಬ ನಡುಕಟ್ಟು, ಅದು ಮಾತ್ರ ಅಲ್ಲದೆ ವಾಕ್ಯವೆಂಬ ಕತ್ತಿ, ಸಿದ್ಧ ಮನಸ್ಸೆಂಬ ಕೆರೆಗಳು. ಇವುಗಳನ್ನು ನಾವು ಇಟ್ಕೊಂಡಿರುವಂತ ಸಂದರ್ಭದಲ್ಲಿ ನಮ್ಗೆ ಬರುವ ಎಲ್ಲಾ ಕಾರ್ಯಗಳನ್ನ ನಾವು ಈಸಿಯಾಗಿ ಜಯಗಳಿಸಬಹುದು. ಕರ್ತಂತಾನೆ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ನಾವು ತಲೆಗಳನ್ನ ತಗ್ಗಿಸಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ದಿನ ನಮ್ಮನ್ನ ಜೀವಿಸಲಿಕ್ಕೆ ನೀವು ನಡೆಸಲಿಕ್ಕಾಗಿ ಸ್ತೋತ್ರ ದೇವರೇ. ನಮ್ಮ ಆಯುಷ್ ಕಾಲದಲ್ಲಿ ಮತ್ತೆ ಒಂದು ದಿನವನ್ನು ಕೂಟಿಸಿಕೊಟ್ಟು ನಾವು ಕರ್ತನೆ ಉಳಿದಿರುವಂತದ್ದು ನಿಮ್ಮ ಕೃಪೆ ದಯೆ ಎಂಬ ವಾಕ್ಯದಂತೆ ನಡೆಸಲಿಕ್ಕಾಗಿ ಸ್ತೋತ್ರ ದೇವರೇ. ಕರ್ತನೆ ಹೌದು, 59ನೇ ಯೆಶಾಯ ಪ್ರವಾದನೆ ಗ್ರಂಥದ ಒಂದು ಅಧ್ಯಾಯದಲ್ಲಿ ಕರ್ತನೆ ಸ್ವಾಮಿ ನಾವು ತಿಳಿದಿರುವಂತಹ ಕಾರ್ಯಗಳಿಗಾಗಿ ಸ್ತೋತ್ರ ದೇವರೇ. ಕರ್ತನೆ ನಮ್ಮ ಪಾಪಗಳು ಅನೇಕ ಸಂದರ್ಭದಲ್ಲಿ ಕರ್ತನೆ ನಮ್ಮ ರಕ್ಷಣೆಗೆ, ನಮ್ಮ ಆಶೀರ್ವಾದಗಳಿಗೆ ತಡೆಯಾಗಿದೆ. ಅವುಗಳನ್ನ ನಾವು ಅರಿಕೆ ಮಾಡಬೇಕು, ಬಿಟ್ಟು ಬಿಡಬೇಕು. ಅದು ಮಾತ್ರ ಅಲ್ಲದೆ ನೀನು ಯಾವ ರೀತಿಯಲ್ಲಿ ಸರ್ವಾಯುಧಗಳನ್ನ ಧರಿಸಿಕೊಂಡು ದೇವರೇ ಕರ್ತನೆ ನಿನ್ನ
ನಮ್ಮ ಒಂದು ಜನರನ್ನ ರಕ್ಷಿಸ್ತೀನಿ ಅಂತ ಒಂದು ಭರವಸೆನ ಕೊಟ್ಟಿದೆಯೋ, ಅದೇ ರೀತಿ ನಮಗೂ ಕೂಡ ಕೆಲವು ಕರ್ತನೆ ಸರ್ವಾಯುಧಗಳನ್ನ ಕೊಟ್ಟಿದ್ಯಾ ದೇವರೇ. ಅದು ಕರ್ತನೆ ಸ್ವಾಮಿ ಶಾರೀರಿಕವಾದ ಅಲ್ಲ, ಆತ್ಮಿಕವಾದ ಆಯುಧಗಳು. ಆತ್ಮಿಕವಾದ ಆಯುಧಗಳನ್ನ ಧರಿಸಿಕೊಳ್ಳಿಕ್ಕೆ ನಡೆಸು ಕರ್ತನೆ ಸ್ವಾಮಿ. ಈ ರೀತಿ ನೀನು ಮಾಡ್ಲಿಕ್ಕೆ ಇರುವ ಒಂದು ಕರ್ತನೆ ಕೃಪೆಗಾಗಿ ನಿಮ್ಮ ಒಂದು ಹಸ್ತದಲ್ಲಿ ಒಪ್ಪಿಸಿ ನಮ್ಮನ್ನು ತಗ್ಗಿಸಿ ಕರ್ತನೆ, ನಿಮ್ಮ ಒಂದು ಕರ್ತನೆ ಸ್ವಾಮಿ ಕರ್ತನೆ ಚಿತ್ತದಂತೆ ನನ್ನ ಕರ್ತನೆ ಉಪಯೋಗಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇರ್ತೀನಿ. ಮುಂದುವರಿಸಿ ದೇವರೇ, ಕ್ಯಾಲ್ವರಿ ಚಾಪಲ್ ಸೇವೆಗಳನ್ನ ಆಶೀರ್ವಾದ ಮಾಡು. ಭಾರತ ದೇಶಾದ್ಯಂತ ನಡೀತಿರುವ ಸೇವೆಗಳನ್ನ ಆಶೀರ್ವದಿಸು. ನಮ್ಮ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್, ಅವರ ಕುಟುಂಬ ಕರ್ತನೆ, ಮಾತ್ರಲ್ಲದೆ ಸೇವೆ ವೃಂದದವರು, ಆರ್ಥಿಕ ಸಹಾಯವನ್ನು ಮಾಡ್ತಿರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುವ ಆಶೀರ್ವದಿಸಿ. ನಿಮ್ಮ ಕರ್ತನೆ ಬೆಂಗಳೂರು ಪಟ್ಟಣಕ್ಕಾಗಿ, ಕರ್ನಾಟಕ ರಾಜ್ಯಕ್ಕಾಗಿ, ಭಾರತ ದೇಶಕ್ಕಾಗಿ ನಿಮ್ಮ ಹಸ್ತಕ್ಕೆ ಬರ್ತಾ ಇದ್ದೇವೆ. ಎಲ್ಲ ಕರ್ತನೆ ಅಸ್ತವ್ಯಸ್ತಗಳನ್ನ ದೇವರೇ ಕರ್ತನೆ ಸರಿಪಡಿಸಿ ಕ್ರಮಬದ್ಧವನ್ನು ತರಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆ. ಮಾತ್ರಲ್ಲದೆ ತಿಲಕ್ ನಗರ್ ಚರ್ಚ್ಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ದೇವರೇ. ಆ ಒಂದು ಕರ್ತನೆ ಕಟ್ಟಡ ನಿರ್ಮಾಣ ಕರ್ತನೆ ತೊಡಗಿಕೊಂಡಿದೆ ಕರ್ತನೆ ಸ್ವಾಮಿ. ಬೇಕಾಗಿರುವಂತಹ ಹಣಕಾಸುಗಳನ್ನ ನೀನು ಅನುಗ್ರಹ ಮಾಡ್ತಾ ಇರೋದಕ್ಕಾಗಿ ಸ್ತೋತ್ರ. ಇನ್ನ ದೇವರೇ ಕರ್ತನೆ ಸ್ವಾಮಿ ಕರ್ತನೆ ಅನೇಕ ಕರ್ತನೆ ಸ್ವಾಮಿ ಅವಶ್ಯಕತೆಗಳುಂಟು, ಅದನ್ನೆಲ್ಲ ಕಾಲದಲ್ಲಿ ನೀವು ಒದಗಿಸಿ ಕೊಡ್ತೀಯ ಯೆಹೋವ ಈರೆ. ಅದಕ್ಕಾಗಿ ಸ್ತೋತ್ರ ಮಾಡ್ತಾ ಎಲ್ಲ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ವಿ ಕರ್ತನೆ. ಇವತ್ತು ಕೂಡ ಕರ್ತನೆ ಝೂಮ್ ಅಲ್ಲಿ ಇರುವ ಎಲ್ಲ ಪ್ರತಿಯೊಬ್ಬ ಕರ್ತನೆ ಸಹೋದರ ಸಹೋದರಿಗಾಗಿ ಸ್ತೋತ್ರ. ಅವರ ಕೆಲಸಗಳನ್ನ ಆಶೀರ್ವಾದ ಮಾಡು. ಅವರ ಕೊರತೆಗಳನ್ನ ಬಯಕೆಗಳನ್ನ ನೀನು ಈಡೇರಿಸಬೇಕೆಂದಾಗಿ ಎಲ್ಲಾ ರೀತಿಯ ಸ್ತುತಿಗಾನ ಮಾನವಗಳನ್ನು ಒಬ್ಬರಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡ್ತೇನೆ. ನಮ್ಮ ಜೀವನದಲ್ಲಿ ಆಗತ್ತೆ. ಆಮೆನ್.